ನಮಸ್ಕಾರ ಸ್ನೇಹಿತರೆ. ಆ, ಈಗ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯ 4ನೇ ಭಾಗಕ್ಕೆ ಸುಸ್ವಾಗತ. ಆ, ಹಿಂದಿನ ಭಾಗದಲ್ಲಿ ನಾವು ಏನು ನೋಡಿದ್ದೀವಿ, ಕಾತ್ಯಾಯಿನಿ ಮತ್ತು ರಾಜರಾಯರು. ಓಕೆ, ಸೊ ಅವರು ಏನೋ ಸದಾಶಿವರಾಯರ ಮನೆಗೆ ನಡ್ಕೊತಾ ಹೋಗಿರ್ತಾರೆ. ಹೋಗುತ್ತಾ ಹೋಗುತ್ತಾ ತಮ್ಮ ಏನೋ ಪರಿಚಯವನ್ನು ಮಾಡಿಕೊಳ್ಳುತ್ತಾ ಹಾಗೆ ಸದಾಶಿವರಾಯರ ಮನೆಗೂ ಕೂಡ ಪರಿಚಯವಾಗುತ್ತಾಳೆ ಕಾತ್ಯಾಯಿನಿ. ಓಕೆ, ಅದಾದ ಮೇಲೆ ನೆಕ್ಸ್ಟು ಕಾತ್ಯಾಯಿನಿ ಮತ್ತು ರಾಜರಾಯರ ನಡುವೆ ಓಕೆ ನಾನು ಹೇಳಿದ್ದೆ ಸಂಬಂಧ ಯಾವ ಥರ ತಿರುಗುತ್ತೆ. ಓಕೆ, ಅವರು ಆ್ಯಕ್ಚುಲಿ ಹೇಳಿದಾಗೆ ರಾಜರಾಯರು ಅವರು ಪ್ರೊಫೆಸರ್ ಆಗಿದ್ದರು. ಓಕೆ, ಆ ಕಾಲೇಜಿನಲ್ಲಿ. ಓಕೆ, ಮತ್ತು ಕಾತ್ಯಾಯಿನಿ ಅವರ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ. ಓಕೆ, ಸೊ ಇದೇನಾಗುತ್ತೆ, ಒಡನಾಟ ನಡೆದುಕೊಂಡು ಬರುತ್ತೆ. ಓಕೆ, ಹೇಗೆಂದರೆ ಸೊ ಕ್ಲಾಸ್ ಮುಗಿದ ತಕ್ಷಣ ಓಕೆ, ಸೊ ಲೈಕ್ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕಾತ್ಯಾಯಿನಿ ಮತ್ತು ರಾಜರಾಯರು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಅವರ ಬಾಂಧವ್ಯ ಹೆಚ್ಚಾಗುತ್ತೆ. ಓಕೆ, ಬಾಂಧವ್ಯ ಹೆಚ್ಚಾದಾಗ ಅವಾಗೇನಾಗುತ್ತೆ, ಸೊ ಕಾತ್ಯಾಯಿನಿ ಇದು ತನ್ನ ಮನೆಯಿಂದ ಹೋಗುತ್ತಾ ಬರುತ್ತಾ ದಿನ ಕಾಲೇಜಿನಲ್ಲಿ ಟೈಮನ್ನು ಕಳೆಯುತ್ತಾಳೆ. ಓಕೆ, ಮತ್ತು ಮನೆಗೆ ಹೋಗಿ ತಮ್ಮ ಅತ್ತೆ ಮಾವಂದಿರನ್ನು ಮತ್ತು ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರ್ತಾಳೆ. ಓಕೆ, ಒಂದು ದಿನ ಏನಾಗುತ್ತೆ, ರಾಜರಾಯರು ಒಂದು ರಾತ್ರಿ ಮಲಗಿದಾಗ ಅವರಿಗೊಂದು ಕನಸು ಬೀಳುತ್ತೆ. ಓಕೆ, ರಾಜರಾಯರಿಗೆ ಒಂದು ಕನಸು. ಆ ಕನಸಿನಲ್ಲಿ ಏನೋ ಒಂದು ಸುಂದರವಾದ ಮನಮೋಹಕವಾದ ಒಂದು ಮಹಿಳೆ ಇರುತ್ತಾಳೆ. ಓಕೆ, ಮಹಿಳೆ ಆಕೆ ತಲೆ ತುಂಬ ಮಲ್ಲಿಗೆ ಮಲ್ಲಿಗೆ ಹಾಕೊಂಡಿರ್ತಾಳೆ ಮತ್ತು ಬೆಳ್ಳನಾದ ಸೀರೆ ಹಾಕೊಂಡಿರ್ತಾಳೆ. ಓಕೆ, ಒಂಥರ ಕನಸಿನಲ್ಲಿ ನೋಡಿದಾಗ ಅವರಿಗೆ ಒಂಥರ ಮನೋಲ್ಲಾಸವಾಗುತ್ತದೆ. ಓಕೆ, ಅಂದರೆ ಇಂಗ್ಲೀಷ್ನಲ್ಲಿ ಹೇಳಿದಾಗೆ ಹಿ ಥಾಟ್ ದಟ್ ಡ್ರೀಮ್ ಲೈಕ್ ವೆರಿ ಬ್ಯೂಟಿಫುಲ್. ಓಕೆ, ಸೊ ಒಂಥರ ಮನೋಹರವಾಗಿ ಮಹಿಳೆ ಕಾಣುತ್ತಾಳೆ. ಓಕೆ, ಸ್ತ್ರೀ ಕಾಣುತ್ತಾಳೆ. ಓಕೆ, ಅದಾದ ಬಳಿಕ ರಾಜರಾಯರು ಮುಂಜಾನೆ ಎದ್ದ ಮೇಲೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಏನಿದು ಇಂಥ ಕನಸು ನನಗೆ ಹಿಂದೆ ಎಂದೂ ಬಿದ್ದಿರಲ್ಲ, ಈಗ ಬಿದ್ದಿತ್ತಿಲ್ಲ, ಈಗ ಬಿತ್ತಲ್ಲ ಇಂಥ ಕನಸು ಅಂತ. ಓಕೆ, ಅವಾಗೇನು ಮಾಡ್ತಾರೆ, ಆ್ಯಕ್ಚುಲಿ ಪ್ರೊಫೆಸರ್ ರಾಜರಾಯರು ಅವರು ನಾಟಕದಲ್ಲಿ ತುಂಬ ನಿಪುಣನಾಗಿರ್ತಾರೆ. ಓಕೆ, ನಾಟಕ ಬರೆಯುವುದಾಯಿತು, ನಾಟಕದಲ್ಲಿ ಪಾತ್ರ ಮಾಡುವುದಾಯಿತು. ಓಕೆ, ಇದರಲ್ಲಿ ಅವರು ಪಾಂಡಿತ್ಯವನ್ನು ಪಡೆದಿರುತ್ತಾರೆ. ಓಕೆ, ಆವಾಗ ಒಂದು ನಾಟಕವನ್ನು ಬರೆಯುತ್ತಾರೆ. ಓಕೆ, ಆ್ಯಸ್ ಪರ್ ದಟ್ ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್ ಮೇಲೇ ಒಂದು ನಾಟಕ ಬರೀತಾರೆ, ಆ ಕನಸಿನ ಮೇಲೆ ಒಂದು ನಾಟಕ ಬರೆಯುತ್ತಾರೆ ಅವರು. ಓಕೆ, ಬರೆದಾಗ ಅದರಲ್ಲಿ ಒಂದು ದೊಡ್ಡ ಸ್ತ್ರೀ ಪಾತ್ರ. ಓಕೆ, ಸ್ತ್ರೀ ಪಾತ್ರ ಮತ್ತು ನಾಯಕನ ಪಾತ್ರವಾಗಿ ಬೆಳೆದಿರ್ತಾರೆ. ಒಂದು ದಿನ ಕಾಲೇಜಿನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಡಿಸ್ಕಷನ್ ಮಾಡಿ ಈ ನಾಟಕವನ್ನು ನಾವು ಕಾಲೇಜಿನಲ್ಲಿ ಮಾಡಬೇಕು ಎಂದು ಡಿಸಿಷನ್ ತೊಗೊಳ್ತಾರೆ. ಓಕೆ, ಡಿಸಿಷನ್ ತೊಗೊಂಡಾಗ ನಾಯಕಿಯ ಪಾತ್ರವನ್ನು ಸ್ತ್ರೀ ಪಾತ್ರವನ್ನು ಓಕೆ, ಸೊ ಯಾರಿಗೆ ಕೊಡಬೇಕು ಅಂತ ಥಿಂಕ್ ಮಾಡಿದಾಗ ಎಸ್ಪೆಷಲಿ ಅವರು ಕಾತ್ಯಾಯಿನಿಗೆ ಸ್ತ್ರೀ ಪಾತ್ರವನ್ನು ಕೊಡುತ್ತಾರೆ. ಓಕೆ, ಕಾತ್ಯಾಯಿನಿ ಕೊಡುತ್ತಾರೆ. ಉಳಿದೆಲ್ಲ ನಾಯಕನ ಪಾತ್ರವನ್ನು ಯಾರು ರಾಜರಾಯರು ಮಾಡುತ್ತಾರೆ. ಓಕೆ, ಸೊ ಇದಾದ ಮೇಲೆ ರಾಜರಾಯರು ಡೈರೆಕ್ಟ್ಲಿ ಕಾತ್ಯಾಯಿನಿಗೆ ಹೇಳ್ತಾರೆ. ಓಕೆ, ಇದು ಪಾತ್ರ ಇದೆ, ಈ ಪಾತ್ರವನ್ನು ನೀನೇ ಮಾಡಬೇಕು ಸ್ಪೆಷಲ್ ಆಗಿ ಅಂತ ಹೇಳ್ತಾರೆ. ಓಕೆ, ಕಾತ್ಯಾಯಿನಿಗೆ ಒಂಥರ ಸಂತೋಷನೂ ಆಗುತ್ತೆ, ಒಂಥರ ದುಃಖನೂ ಆಗುತ್ತೆ. ಓಕೆ, ಚಿಂತೆ ಮಾಡ್ತಾಳೆ ಆಕೆ. ಯಾಕಂದರೆ ಆಕೆನೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರುವಾಗ ಆಕೆನೂ ಒಂದು ನಾಟಕದಲ್ಲಿ ಪಾತ್ರ ಮಾಡಿರ್ತಾಳೆ. ಓಕೆ, ಅದರಲ್ಲಿ ಅಭಿರುಚಿ ಇರುತ್ತೆ, ಯಾರಿಗೆ ಕಾತ್ಯಾಯಿನಿಗೆ ಇರುತ್ತೆ. ಓಕೆ, ಸೊ ಇದಾದ ತಕ್ಷಣ ಅವಳು ಥಿಂಕ್ ಮಾಡ್ತಾಳೆ. ಓಕೆ, ನಾನು ಆ್ಯಕ್ಚುಲಿ ಅವ್ರು ರಾಜರಾಗಿ ಹೇಳ್ತಾಳೆ ಆಕೆ, ನಾನು ವಿಧಿವೇ ಇದ್ದೀನಿ, ಇದು ಮಾಡೋಕ್ಕೆ ನನಗೆ ಸರಿ ಅನಿಸಲ್ಲ, ಮನೆಯಲ್ಲಿ ಎಲ್ಲ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ, ನಾನು ಮಾಡೋದಿಲ್ಲ ಅಂತ ಹೇಳ್ತಾಳೆ. ಓಕೆ, ಬಟ್ ರಾಜರಾಯರು ಅವ್ರು ಹೇಳ್ತಾರೆ, ನೀನು ಮಾಡಲೇಬೇಕಿದು. ಓಕೆ, ನಿನ್ನಿಂದ ಸಾಧ್ಯ ಐತಿ. ಓಕೆ, ಅದು ವಿಧವೆ ಅನ್ನೋದು ಅದೊಂದು ತಲೆಯನ್ನು ತೆಗೆದಾಕ್ಬಿಡು. ಓಕೆ, ಸೊ ಅದೇನು ಮಾತಾಡೋಕ್ಕೆ ಹೋಗೋಣ. ಸೊ ಇದು ಪಾತ್ರ ನೀನು ಮಾಡಲೇಬೇಕು ಅಂತ ಅಂದಾಗ ಯಾರು ಕಾತ್ಯಾಯಿನಿ ಒಪ್ಕೊಳ್ತಾಳೆ. ಓಕೆ, ಒಪ್ಕೊಂಡಾಗ ಆ ರಾತ್ರಿ ಪೂರ್ತಿ ಓಕೆ ರೈಲಲ್ಲಿ ಬರುವಾಗ ರಾತ್ರಿ ಅದ್ರ ಬಗ್ಗೆನೇ ಥಿಂಕ್ ಮಾಡಿರ್ತಾಳೆ ಆಕೆ, ನಾನು ಮಾಡ್ತೀನಲ್ಲ ನಾಳೆ ಪಾತ್ರ ಮಾಡ್ತೀನಲ್ಲ ಅಂತ. ಓಕೆ, ಸೊ ಪಾತ್ರ ಮಾಡ್ತಿಲ್ಲ ಅಂತ. ಓಕೆ, ಅಂದಾಗ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಅದು ನಾಟಕದ ದಿನ ಬರುತ್ತದೆ. ಓಕೆ, ಬಂದಾಗ ಆಕೆ ಕೂಡ ಆ ನಾಟಕದಲ್ಲಿ ತುಂಬ ಅದ್ಭುತವಾಗಿ ನಟಿಸುತ್ತಾಳೆ. ಓಕೆ, ಕಾತ್ಯಾಯಿನಿ ತುಂಬ ಅದ್ಭುತವಾಗಿ ನಟಿಸುತ್ತಾಳೆ. ರಾಜರಾಯರು ಕೂಡ ಅವರ ಪಾತ್ರವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಾರೆ. ಓಕೆ,
ಇದಾದ ಇದಾದ ತಕ್ಷಣ ಏನಾಗುತ್ತೆ ಅಂದರೆ ರಾಜರಾಯರು ನಾಟಕ ಮುಗಿದ ತಕ್ಷಣ ಅವರು ಹೇಳ್ತಾರೆ, ಓಕೆ ನೀನು ತುಂಬ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಿದಿ, ತುಂಬ ಧನ್ಯವಾದಗಳು ಅಂತ ಹೇಳ್ತಾರೆ ಅವರು. ಓಕೆ ಹಾಗೆ ಕಾತ್ಯಾಯನಿಗೆ ತುಂಬ ಖುಷಿಯಾಗುತ್ತದೆ. ಓಕೆ ಆ್ಯಂಡ್ ಉಳಿದ ಪ್ರೇಕ್ಷಕರು ಎಲ್ಲ ಅಂತಿರ್ತಾರೆ, ಓಕೆ ಇಬ್ಬರು ಕೂಡ ತುಂಬ ಚೆನ್ನಾಗಿ ಪಾತ್ರ ನಟಿಸಿದ್ದಾರೆ, ನಿಜ ಜೀವನದಲ್ಲೂ ಕೂಡ ಇವರು ಜೋಡಿಯಾಗಿರಬೇಕೆಂದು ಒಂಥರ ಅನಿಸಿಕೆ ಹೇಳುತ್ತಾರೆ. ಓಕೆ ನಕ್ಕೋತು ನಾಟಕದಲ್ಲಿ ಹೇಳ್ತಿರ್ತಾರೆ ಗೊತ್ತಾ. ಸೊ ಲೈಕ್ ಪ್ರೇಕ್ಷಕರು ಕುಂತು, ಓಕೆ ಎಲ್ಲ ಕುಂತು ಹೇಳ್ತಿರ್ತಾರೆ, ಹಾಗೆ ಎಷ್ಟೋ ಜನ ಅಂತಾರೆ. ಓಕೆ ಸೊ ಇದು ರಾಜರಾಯರ ಕಿವಿಗೆ ಬೀಳುತ್ತೆ. ಓಕೆ ಆವಾಗ ರಾಜರಾಯರು, ಓಕೆ ಇದು ಎಲ್ಲ ಏನು ಒಡನಾಟ ನಡೆಯುತ್ತಿರುತ್ತೆ. ಓಕೆ ಸೊ ಲೈಕ್ ಲೈಕ್ ಜೋಡಿ ಹಕ್ಕಿಗಳ ಥರ ಅವರು ಮಾತಾಡೋದಾಯಿತು. ಓಕೆ ಒಬ್ರಿಗೊಬ್ರು ಕೂಡೋದಾಯಿತು, ಕುಂತು ಮಾತಾಡೋದಾಯಿತು. ಕ್ಲಾಸ್ ಮುಗಿದ ತಕ್ಷಣ ಪ್ರೊಫೆಸರ್ ಅವಳಿಗೆ ತೆಗೆದುಕೊಂಡು ಹೋಗಿ ಒಂದು ಪಾರ್ಕಿನಲ್ಲಿ ಹೋಗಿ ಅವರು ಮಾತಾಡೋದಾಯಿತು. ಇದೆಲ್ಲ ನಡೆದುಕೊಂಡು ಬರುತ್ತಿರುತ್ತದೆ. ಓಕೆ ಆವಾಗ ಏನಂತಾರೆ, ಒಂದಿನ ರಾಜರಾಯರು ಅಂತಾರೆ ಕಾತ್ಯಾಯನಿಗೆ, ಒಂದು ಟೈಮ್ ತೆಗೆದುಕೊಂಡು ಹೋಗಿ, ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತೇನೆ. ಓಕೆ ನಿನ್ನನ್ನು ನಾನು ಪ್ರೀತಿಸುತ್ತಿದ್ದೇನೆ. ಓಕೆ ಸೊ ನನಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಓಕೆ ಅವ್ರು ಆ್ಯಕ್ಚುಲಿ ದೇ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಶಿ ಈಸ್ ವಿಡೋ. ಓಕೆ ಅಂದರೆ ಆಕೆ ವಿಧವೆ ಎಂದು ಥಿಂಕ್ ಮಾಡಿಲ್ಲ ಅವರು ರಾಜರಾಯರು. ಓಕೆ ಅವಾಗ ಅನಿಸುತ್ತೆ ಆ್ಯಕ್ಚುಲಿ ಕಾತ್ಯಾಯನಿಗೆ ದಿಗ್ಭ್ರಾಂತಳಾಗುತ್ತಾಳೆ. ಆಕೆ ಒಂಥರ ಟೆನ್ಷನಲ್ಲಿ ಇದು ಏನು ಹೇಳಿದ್ರು ಇವರು ಅಂತ. ಓಕೆ ಬಟ್ ಆವಾಗ ಆಕೆಗೆ ಅನಿಸುತ್ತೆ, ನಾನು ಇಷ್ಟು ದಿನ ಇವ್ರ ಜೊತೆ ಒಡನಾಟ ಆಡಿದ್ದೇನೆ. ಓಕೆ ದಿನ ಇಷ್ಟು ಸಹಭಾಗಿತ್ವದಿಂದ ನಾನು ಅವ್ರ ಜೊತೆ ಟೈಮ್ ಕಳೆದಿದ್ದೇನೆ. ಓಕೆ ನಾನು ಯಾಕೆ ಥಿಂಕ್ ಮಾಡಬಾರ್ದು ಇದು. ಓಕೆ ಅವ್ರು ಹೇಳ್ತಾರೆ ಡೈರೆಕ್ಟ್, ನಾನು ಮದುವೆ ಆಗುತ್ತೇನೆ ನಿನಗೆ, ನಿನ್ನ ಮನೆಯಲ್ಲಿ ನಿಮ್ಮ ಅತ್ತೆ ಮಾವಂದರಿಗೆ ಹೇಳಿಕೊಂಡು ಬಾ ಅಂತ ಅವ್ರು ಹೇಳ್ತಾರೆ. ಓಕೆ ಇದು ಒಂದು ಅದೇನೋ ಅಂತಾರಲ್ಲ, ಓಕೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ಇದು. ಓಕೆ ಸೊ ಇದು ಎಕ್ಸೆಪ್ಟ್ ಮಾಡಬೇಕು, ಬಿಡಬೇಕು ಅಂತ ಹೊಟ್ಟೆ ತಿಳಲ್ಲ. ಓಕೆ ಆ ದಿನ ಏನಾಗುತ್ತೆ, ನೆಕ್ಸ್ಟ್ ಡೇ ಕಾತ್ಯಾಯನಿ ಬಂದಾಗ, ನಾನು ಇದ್ರ ಬಗ್ಗೆ ಥಿಂಕ್ ಮಾಡಿ ನಾನು ವಿಚಾರ ಮಾಡ್ತೀನಿ. ಓಕೆ ಯಾಕಂದರೆ ನನ್ನ ಅತ್ತೆ ಮಾವಂದರಿದ್ದಾರೆ. ಓಕೆ ನನ್ನ ಮಗು ಇದೆ. ನನ್ನ ಅತ್ತೆ ಮಾವಂದರು ನನ್ನ ಮೇಲೆ ಭರವಸೆ ಇಟ್ಟು ಅವರು ನನಗೆ ಕಾಲೇಜಿಗೆ ಕಳಿಸಿದ್ದಾರೆ. ಓಕೆ ಕಾಲೇಜಿಗೆ ಕಳಿಸಿದ್ದಾರೆ. ಎಲ್ಲ ಕಾಲೇಜ್ ಮುಗಿದ ತಕ್ಷಣ, ರಿಸಲ್ಟ್ ಬಂದ ತಕ್ಷಣ, ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಅವ್ರಿಗೆಲ್ಲ ವ್ಯವಹಾರಗಳನ್ನು ನಾನು ನೋಡ್ಕೋಬೇಕು, ಅಲ್ಲಿ ಹೋಗಿ ಮಗುವನ್ನು ನೋಡ್ಕೋಬೇಕು. ಇದೆಲ್ಲ ಥಿಂಕ್ ಮಾಡ್ತಾ ಆಕೆ ಒಂದು 10-15 ದಿನ ವಿಚಾರ ಮಾಡ್ತಾ ಆಕೆ ಸ್ವಲ್ಪ ಚಿಂತೆ ಒಳಗೆ ಹೋಗ್ಬಿಡ್ತಾಳೆ ಆಕೆ. ಓಕೆ ಮನೆಯಾಗೆ, ಯಾಕಂದರೆ ಡಾಕ್ಟರ್ ಶ್ರೋತ್ರಿಯವರ ಮುಂದೆ, ಪಂಡಿತ ಶ್ರೋತ್ರಿಯವರ ಅಪ್ಪ ಶ್ರೋತ್ರಿಯವರ ಮುಂದೆ ಇದು ಹೇಳೋಕ್ಕೆ ಸಾಧ್ಯವಿಲ್ಲ. ಶ್ರೀನಿವಾಸ ಶ್ರೋತ್ರಿಯವರು ಇದು ನಂಬ್ತಾರೋ ಬಿಡ್ತಾರೋ. ಓಕೆ ಮತ್ತು ನಮ್ಮ ಅತ್ತೆ ಅವರು ನಂಬ್ತಾರೋ ಬಿಡ್ತಾರೋ, ಇದೆಲ್ಲ ನಂಬೋದು ಅನ್ನೋಕ್ಕಿಂತ ಅವರು ಒಪ್ಕೋತಾರೋ ಬಿಡ್ತಾರೋ. ಓಕೆ ಹೇಗೆ ಒಪ್ಕೋತಾರೆ ಇದನ್ನು ಅವರಿಗೆ ತುಂಬ ಕಷ್ಟವಾಗುತ್ತೆ. ಓಕೆ ಕಷ್ಟವಾಗ್ತಾ ಬಂದಾಗ ಆವಾಗ ಆ ಟೈಮಿನಲ್ಲಿ ರಾಜರಾಯರು ಅವರು ಹೇಳ್ತಿರ್ತಾರೆ, ನೀನು ಫೋರ್ಸ್ ಮಾಡು, ಮನೇಲಿ ಒಪ್ಸು. ಓಕೆ ಇದು ಒಪ್ಸು ಅಂತ ಈಗಿನೂ ಅಂತಿರ್ತಾಳೆ, ನಾನು ಮಾಡ್ತೀನಿ ಮುಂದೆ ಹೇಳ್ತೀನಿ ಅಂತ. ಓಕೆ ಇದು ಹೀಗೆ ಮಾಡ್ಕೊತ 2-3 ತಿಂಗಳು ಹೋಗುತ್ತೆ. 2-3 ತಿಂಗಳು ಹೋದಾಗ ರಾಜರಾಯರೇ ಅದು ಕೋಪ್ ಮಾಡ್ಕೊಂಡು ಹೇಳ್ತಾರೆ, ನೀನು ಡೆಫಿನೆಟ್ಲಿ ಇವತ್ತು ನೀ ಹೇಳೇ ಬರಬೇಕು ಹೋಗಿ. ಓಕೆ ನೀ ಮನೆಗೆ ಹೊಂಟಿದೆ ಅಂದರೆ ನೀ ಹೇಳೇಬೇಕು ಕಂಪಲ್ಸರಿ ಅವರಿಗೆ. ಓಕೆ ನಾನು ಮದುವೆ ಆಗ್ತೀನಿ ಅಂತ ಹೇಳೇಬೇಕು ಅಂತ ಡಿಸೈಡ್ ಮಾಡ್ತಾರೆ ಅವರು. ಓಕೆ ಆವಾಗ ಒಂಥರ ಕಾತ್ಯಾಯನಿಗೆ ಪ್ರೆಷರ್ ಬೀಳುತ್ತೆ. ಓಕೆ ನಾನು ಹೇಳೇಬೇಕು, ಅಟ್ಲೀಸ್ಟ್ ನನ್ನ ಲೈಫ್ ನಾನು ಮುಂದೆ ಚೆನ್ನಾಗಿ ನೋಡ್ಕೋಬೇಕು, ನಾನು ಎಲ್ಲರ ಥರ ಬದುಕಬೇಕು ಅಂದ್ರೆ ನಾನು ಮನೇಲಿ ಹೇಳಲೇಬೇಕಾಗುತ್ತದೆ. ಓಕೆ ಅದಕ್ಕೆ ಒಂದಿನ ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡು ಆಕೆ ನೈಟ್ ಹೇಳಬೇಕಂತ ಡಿಸೈಡ್ ಮಾಡ್ತಾಳೆ. ಓಕೆ ಬಟ್ ಶ್ರೀನಿವಾಸ ಶ್ರೋತ್ರಿ ಅವರಿಗೂ ಅನಿಸಿರುತ್ತೆ. ಓಕೆ ನಾನು ಅವರು ಅಬ್ಸರ್ವ್ ಮಾಡಿರ್ತಾರೆ. ಓಕೆ 1-2 ತಿಂಗಳಿಂದ ಅಬ್ಸರ್ವ್ ಮಾಡ್ತಿರ್ತಾರೆ, ಇವು ಸುಮ್ಮನೆ ಬರೋದು ಕುಂಡ್ರೋದು. ಓಕೆ ಏನೋ ಈಗಿನ ತಲೆಯಲ್ಲಿ ಏನೋ ಓಡ್ತಾ ಇದೆ ಅಂತ ಅವರು ಥಿಂಕ್ ಮಾಡಿರ್ತಾರೆ. ಓಕೆ ಬಟ್ ಅದು ಅವ್ರು ಕೇಳಿರಲ್ಲ. ಓಕೆ ಅವರೇ ಹೋಗಿ ಕಾತ್ಯಾಯನಿ ಕೇಳಿರಲ್ಲ. ಓಕೆ ಹೀಗಾಗುತ್ತೆ. ನೆಕ್ಸ್ಟು ಆ ದಿನ ಡಿಸೈಡ್ ಮಾಡಿ ಆಕಿಗಂತರೂ ಶ್ರೋತ್ರಿಯರ ಮುಂದೆ, ತಮ್ಮ ಮಾವನವ್ರ ಮುಂದೆ ಹೇಳೋಕ್ಕಾಗಲ್ಲ. ಓಕೆ ಅವ್ರ ಮನಸ್ಸನ್ನ ಡಿಸೈಡ್ ಮಾಡ್ತಾಳೆ, ನನಗಂತರೂ ಸಾಧ್ಯನೇ ಇಲ್ಲ, ಅಷ್ಟು ಧೈರ್ಯನೂ ಇಲ್ಲ ನನಗೆ, ನಾನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆಕೆ ಏನು ಮಾಡ್ತಾಳೆ, ನೈಟ್ ಕೂತು ಒಂದು ಲೆಟರ್ ಬರೀತಾಳೆ ಆಕೆ. ಓಕೆ ಕಾತ್ಯಾಯನಿ ಒಂದು 3-4 ಪುಟದ ಲೆಟರ್ ಬರ್ತಾಳೆ ಆಕೆ. ಲೆಟರ್ ಬರೆದು ಹೇಳ್ತಾಳೆ ಆಕೆ, ನಾ ಆ್ಯಕ್ಚುಲಿ ಡೆಫಿನೆಟ್ಲಿ ನಾನು ಹೀಗೆ ಡಾಕ್ಟರ್ ಸದಾಶಿವರಾಯರ ತಮ್ಮ
ರಾಜರಾಯರನ್ನು ಪ್ರೀತಿಸುತ್ತಿದ್ದೇನೆ. ನಾನು ಆಲ್ಮೋಸ್ಟ್ ಒಂದು 5-6 ತಿಂಗಳಿತ್ತು ನಾನು ಪ್ರೀತಿಸಿದ್ದೇನೆ. ನನಗೆ ನೀವು ಒಪ್ಪಬೇಕು, ಓಕೆ, ನಿಮ್ಮ ಮಗಳೆಂದು ತಿಳಿದು ನೀವು ಮದುವೆಯಾಗಲು ಒಪ್ಪಬೇಕು ಅಂತ ಎಲ್ಲ ಡಿಕ್ಲೇರ್ ಟು ಡಿಕ್ಲೇರ್ ಎಲ್ಲ ಬರೆದು ತೆಗಿತಾಳೆ ಆಕೆ. ಓಕೆ, ಬರೆದು ತೆಗೆದು ಅದು ಏನು ಮಾಡ್ತಾಳೆ, ನೈಟು ಒಂದು ಲಕೋಟೆಯಲ್ಲಿ ಇಟ್ಟು ಮಲಗಿಬಿಡ್ತಾಳೆ. ಓಕೆ, ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ತನ್ನ ಡೈಲಿ ವರ್ಕ್ಗಳನ್ನು ಮುಗಿಸಿ ಹೋಗುವಾಗ ಶ್ರೋತ್ರಿಯರಿಗೆ ಆ ಲೆಟರನ್ನು ಕೊಟ್ಟು ಓಕೆ ಬಡನೇ ಹೋಗಿಬಿಡ್ತಾಳೆ ಆಕೆ. ಓಕೆ, ಕಾಲೇಜಿಗೆ ಹೋಗಿಬಿಡ್ತಾಳೆ ರೈಲತ್ತಿ. ಓಕೆ, ಆವಾಗ ಇದು ಒಂಥರ ವೆರಿ ಕಾನ್ಸಿಯಸ್ ಮೂಮೆಂಟ್ ಅಂತ ಹೇಳ್ಬೋದು. ಓಕೆ, ಎಕ್ಸೈಟ್ಮೆಂಟ್ ಮೂಮೆಂಟ್. ಓಕೆ, ಸೊ ಲೈಕ್ ಯಾವ ಥರ ಶ್ರೋತ್ರಿಯರು ಓಕೆ ರೆಸ್ಪಾನ್ಸ್ ಮಾಡಬಹುದು, ಓಕೆ, ನಮ್ಮ ಅತ್ತೆ ಯಾವ ಥರ ಭಾಗೀರಥಮ್ಮ ಯಾವ ಥರ ರೆಸ್ಪಾನ್ಸ್ ಮಾಡ್ಬೋದು, ಓಕೆ, ಬೈತಾರೋ ಏನು ಹೊಡಿತಾರೋ, ಓಕೆ, ಇದೆಲ್ಲ ಥಿಂಕ್ ಮಾಡ್ದ ಆಕೆಗೆ ತುಂಬ ಒಂಥರ ಅಂಜಿಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆಕೆ ಹೋಗಿ ಕಾಲೇಜಿಗೆ ಹೋಗಿರ್ತಾಳೆ. ಅವಾಗ ರಾಜರಾಯರ ಮುಂದೆ ಹೇಳ್ತಾಳೆ ಆಕೆ, ನಾನು ಲೆಟರ್ ಬರೆದು ಇಟ್ಟು ಬಂದೀನಿ. ಓಕೆ, ಬಟ್ ಅವ್ರಿಗೆ ನಾನು ಸಂಜೆ ಮನೆಗೆ ಹೋಗಿ ಮುಟ್ಟಿದಾಗ ಯಾವ ಥರ ರೆಸ್ಪಾನ್ಸ್ ಇರುತ್ತೆ, ಏನು ರಾಧಾಂತ ಆಗಿ ಹೋಗಿರುತ್ತೆ. ಓಕೆ, ಆಕೆ ಪಾಸಿಟಿವ್ಗಿಂತ ನೆಗೆಟಿವ್ಗಿಂತನೇ ಜಾಸ್ತಿ ಥಿಂಕ್ ಮಾಡ್ತಿರ್ತಾಳೆ. ಓಕೆ, ಯಾವ ಥರ ರಾಧಾಂತ ಆಗಿ ಹೋಗಿರುತ್ತೆ ಅಂತ. ಓಕೆ, ಸೊ ಅದು ಥಿಂಕ್ ಮಾಡಿದಾಗ ಆಕೆಗೂ ಅನಿಸುತ್ತೆ. ಓಕೆ, ಸೊ ಲೈಕ್ ಹಾಗೆಲ್ಲ ಕಾಲೇಜ್ ಮುಗಿಸಿ ಬಂದು 6-7 ಗಂಟೆಗೆ ಮನೆಗೆ ಬರುತ್ತಿರುವಾಗ ಆಕೆ ಏನೇನೋ ಥಿಂಕ್ ಮಾಡ್ತಿರ್ತಾಳೆ. ಓಕೆ, ಆಕೆ ಏನು ಎಲ್ಲ ನನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ತಾರೇನೋ. ಓಕೆ, ಸೊ ಏನು ಮಾಡ್ತಾರೋ, ಓಕೆ, ನಾನು ಹೊಡಿತಾರೋ ಬಡಿತಾರೋ. ಓಕೆ, ಇದೆಲ್ಲ ಥಿಂಕ್ ಮಾಡ್ಕೊತ ಹೋಗಿ ಮನೆ ಕಡೆ ಹೋಗ್ತಾಳೆ. ಓಕೆ, ಮನೆ ಕಡೆ ಹೋದಾಗ ಸಸ್ಪೆನ್ಸ್ ಇರೋದು ಅಲ್ಲೇ. ಓಕೆ, ಸಸ್ಪೆನ್ಸ್ ಅದು ಆ ಸಸ್ಪೆನ್ಸ್ ಏನನ್ನೋದು ಓಕೆ ಮುಂದಿನ ಭಾಗದಲ್ಲಿ ನೋಡೋಣ. ಓಕೆ, ಡೆಫಿನೆಟ್ಲಿ ದೇರ್ ಇಸ್ ಅ ಸಸ್ಪೆನ್ಸ್ ಫಾರ್ ದ್ಯಾಟ್. ಓಕೆ, ಡೆಫಿನೆಟ್ಲಿ ಸಸ್ಪೆನ್ಸ್ ಇದೆ. ಯಾವ ಥರ ರೆಸ್ಪಾಂಡ್ ಮಾಡಿದ್ರು, ಓಕೆ, ಯಾವ ಥರ ಅವರು ರಿಪ್ಲೈ ಮಾಡಿದ್ರು ಕಾತ್ಯಾಯಿನಿಯನ್ನು. ಓಕೆ, ಅತ್ತೆ ಮಾವ. ಓಕೆ, ಆ್ಯಂಡ್ ಲಕ್ಷ್ಮಿ ಇರ್ತಾಳೆ, ಮನೆಯ ಸದಸ್ಯೆ ಲಕ್ಷ್ಮಿ ಇರುತ್ತಾಳೆ. ಆ ಲಕ್ಷ್ಮಿ ಯಾವ ಥರ ರೆಸ್ಪಾಂಡ್ ಮಾಡಿದ್ರು, ದ್ಯಾಟ್ ಈಸ್ ದ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಓಕೆ, ಆ ಇಂಟ್ರೆಸ್ಟಿಂಗ್ ಥಿಂಗನ್ನು ನೆಕ್ಸ್ಟ್ ಭಾಗದಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.